ರೈತ ಕೂಲಿ ಕಾರ್ಮಿಕರ ಗ್ರಾಮೀಣ ಮಹಿಳೆಯರ ಸ್ವಾಭಿಮಾನ ಕೊಟ್ಟಿರುವಂತಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಹಕಾರ ಡಿಸಿಸಿ ಬ್ಯಾಂಕ್ ನಲ್ಲಿ ನೀಡಿರುವಂತಹ ಸಂಪೂರ್ಣ 1 ಲಕ್ಷದಿಂದ 5 ಲಕ್ಷದವರೆಗಿನ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ 1 ವರ್ಷ ಕಾಲ ಕಣ್ಣಿನ ರೆಪ್ಪೆಯಂತೆ ಮಗುವಿನಂತೆ ಕಾಪಾಡಿಕೊಂಡು ಬಂದಂತಹ ಮಾವಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಗಿ ರಸ್ತೆಗಳಲ್ಲಿ ಮತ್ತು ಮಾವಿನ ಗಿಡಗಳಲ್ಲಿ ಕೊಳಿತಾ ಇದೆ. ಹಾಕಿದ ಬಂಡವಾಳನೂ ಸಹ ಸಿಗ್ತಾ ಇಲ್ಲ. ಮತ್ತೊಂದರೆ ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಬೆಳೆದಿರುವಂತಹ ಟೊಮಾಟೊ ಬೆಳೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ, ಅದನ್ನು ಸಹ ತೋಟಗಳಲ್ಲಿ ಕೊಳಿತಾ ಇದೆ ಮತ್ತು ರಸ್ತೆಗಳಲ್ಲಿ ಸಿಗುತ್ತದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಖಾಸಗಿ ಸಾಲ ಮಾಡಿರುವಂತಹ ರೈತರ ಬದುಕು ಯಾವ ರೀತಿ ಆಗಿದೆ ಅಂದ್ರೆ, ಆ ಖಾಸಗಿ ಫೈನಾನ್ಸ್ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಮನೆಯನ್ನೇ ಬಿಟ್ಟುವಂತಹ ಪರಿಸ್ಥಿತಿ ರೈತರದಾಗಿದೆ. ಅದರ ಜೊತೆಗೆ ವೇಮಗಲ್ನಲ್ಲಿ ನಡೆದಂತಹ ಮಹಿಳಾ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳಾ ಸಂಘಗಳು ಪಡೆದಿರುವ ಸಹಕಾರ ಸಂಘಗಳು ಮಹಿಳೆಯರು ಪಡೆದಿರುವಂತಹ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀರಿ ಅಂತೇಳಿ ಮಾತು ಕೊಟ್ಟು ಇದುವರೆಗೆ ಹತ್ತತ್ರ 3 ವರ್ಷ ಬರ್ತಾ ಇದೆ. ಇದುವರೆಗೂ ಆ ಮಾತನ್ನು ನಡೆಕೊಂತಾ ಇಲ್ಲ. ಒಂದು ಕಡೆ ರೈತ ವಿರೋಧಿ ಧೋರಣೆ ಅನುಸರಿಸುವ ಸರ್ಕಾರಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದೀವಿ. ಈಗ ಮಾವು ಮತ್ತು ಟೊಮಾಟೊ ಬೆಳೆಗೆ ಬೆಲೆ ಇಲ್ಲದೆ ಇವತ್ತು ಕಂಗಾಲಾಗಿರುವ ಮತ್ತು ಖಾಸಗಿ ಸಾಲಕ್ಕೆ ಸಿಲುಕಿರುವಂತಹ ರೈತರ ರಕ್ಷಣೆಗೆ ಈ ಒಂದು ಡಿಸಿಸಿ ಬ್ಯಾಂಕ್ ನಲ್ಲಿ ಪಡೆದಿರುವ 1 ಲಕ್ಷದಿಂದ 5 ಲಕ್ಷದವರೆಗಿನ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಮತ್ತು ಹೊಸ ಸಾಲವಾಗಿ ಕೃಷಿ ಸಾಲವಾಗಿ 5 ಲಕ್ಷ ರೂಪಾಯಿ ಮತ್ತೆ ಹೊಸ ಸಾಲವನ್ನು ನೀಡಬೇಕು. ಮತ್ತು ಮುಖ್ಯಮಂತ್ರಿಗಳು ನೀಡಿರುವಂತಹ ಮಹಿಳಾ ಸಮಾವೇಶದ ಮಾತಿನಂತೆ ಸ್ತ್ರೀಶಕ್ತಿ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕಂತೇಳಿ ಇವತ್ತು ಮುಳಬಾಗಿಲು ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರ ಮುಖಾಂತರ ಮಾನ್ಯ ಸಹಕಾರ ಸಚಿವರಿಗೆ ಮನವಿಯನ್ನು ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಿ ಮತ್ತು ಹೊಸ ಸಾಲವನ್ನು ನೀಡುವ ಮುಖಾಂತರ ರೈತರ ಕೃಷಿ ಮಾಡಲು ಉತ್ತೇಜನವನ್ನು ಮತ್ತು ಹುಮ್ಮಸ್ಸನ್ನು ನೀಡಬೇಕು. ಮತ್ತು ಬಲಾಢ್ಯರು ಏನು ಈ ಒಂದು ಡಿಸಿಸಿ ಬ್ಯಾಂಕ್ ನಲ್ಲಿ 1 ಲಕ್ಷದಿಂದ 1 ಕೋಟಿ 2 ಕೋಟಿ ಸಾಲ ಪಡೆದಿದೆ, ಕೋಳಿ ಸಾಲ ಅಂತೆ, ಆ ಸಾಲ ಅಂತೆ, ಈ ಸಾಲ ಅಂತೆ, ಆ ಸಾಲವನ್ನು ಮುಲಾಜಿಲ್ಲದೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸಾಲವನ್ನು ವಸೂಲಿ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರೋ ಡಿಸಿಸಿ ಬ್ಯಾಂಕ್ ಅನ್ನು ಉಳಿಸಬೇಕಂತಲೇ ವ್ಯವಸ್ಥಾಪಕರ ಮುಖಾಂತರ ಸಹಕಾರ ಸಚಿವರಿಗೆ ಒತ್ತಾಯ ಮಾಡ್ತಾರೆ.